ಶುಭೋದಯ ಮುದ್ದು ಮಕ್ಕಳೇ. ಈ ಹಿಂದಿನ ತರಗತಿಯಲ್ಲಿ ಸಾಹಸಿ ಮಹಿಳೆಯರು ಪಾಠದಿಂದ ಆರ್ ಕಲ್ಯಾಣಮ್ಮನವರ ಜೀವನದ ಕುರಿತು ಮಾಹಿತಿಯನ್ನು ನಾವು ತಿಳಿದಿದ್ದೆವು ಅಲ್ಲವೇ? ಇಂದಿನ ದಿವಸ ಮತ್ತೋರ್ವ ಹೋರಾಟಗಾರ್ತಿಯಾದ ಸ್ವಾತಂತ್ರ್ಯ ಹೋರಾಟಗಾರ್ತಿಯಾದ ಬಡಿಗೇರ ಸೀತಮ್ಮನವರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ಚಿತ್ರವನ್ನು ನೋಡಿ ಮಕ್ಕಳೇ, ಇವರೇ ಬಡಿಗೇರ ಸೀತಮ್ಮ. ಭಾರತಕ್ಕೆ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಸಿಕ್ಕ ದಿನ. ಅಂದು ತಿರಂಗಿ ಧ್ವಜವೇರಿಸಿ, ತಿರಂಗಿ ಅಂದರೆ 3 ಬಣ್ಣಗಳಿಂದ ಕೂಡಿರುವಂತಹ ರಾಷ್ಟ್ರ ಧ್ವಜವನ್ನು ನಾವು ತಿರಂಗಿ ಧ್ವಜ ಅಂತ ಹೇಳ್ತೀವಿ. ಆ ಧ್ವಜ ಏರಿಸಿ ಒಂದೇ ಮಾತರಂ, ಬೋಲೋ ಭಾರತ್ ಮಾತಾ ಕಿ ಜೈ ಎಂದು ಘೋಷಣೆ ಮಾಡ್ತಾ ಸಿಹಿ ಹಂಚಿದ ದಿನ. ನಿಮಗೆಲ್ಲ ಗೊತ್ತೇ ಇದೆ, ಕೋಟಿ ಕೋಟಿ ಜನರ ಕನಸು ನನಸಾದ ದಿನ. ಆದರೆ ಅಂದು ಭಾರತದೊಳಗಿನ ಹೈದರಾಬಾದ್ ಸಂಸ್ಥಾನ ಮಾತ್ರ ಭಾರತದಲ್ಲಿ ವಿಲೀನವಾಗಿರಲಿಲ್ಲ. ಇಲ್ಲಿ ಭಾರತದ ತ್ರಿವರ್ಣ ಧ್ವಜವನ್ನು ನಿಷೇಧಿಸಲಾಗಿತ್ತು. ಇದರಿಂದ ಹೈದರಾಬಾದ್ ಪ್ರಾಂತದ ಜನರು ನಿಜಾಮನ್ ವಿರುದ್ಧ ಸಿಡಿದೇಳ್ತಾರೆ, ಅಂದರೆ ಕೋಪಗೊಳ್ತಾರೆ, ರೊಚ್ಚಿಗೇಳ್ತಾರೆ. ಆಗಿನ ಹೈದರಾಬಾದ್ ಪ್ರಾಂತ್ಯದಲ್ಲಿ ರಾಯಚೂರು ಜಿಲ್ಲೆ ಕೂಡ ಒಂದಾಗಿತ್ತು. ಆ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಮಾಲ್ಗತ್ತಿ ಗ್ರಾಮದಲ್ಲಿ ಎಲ್ಲ ಜನ ಒಟ್ಟಿಗೆ ಸೇರ್ತಾರೆ. ಸುತ್ತಮುತ್ತಲಿನ ಹಳ್ಳಿಗಳಿಂದ ಸಾವಿರಾರು ಜನರು ಬರ್ತಾರೆ. ಊರ ದೇವತೆ ಕೆಂಚವ್ವನ ಗುಡಿಯ ಬಯಲಿನಲ್ಲಿ ಭಾರತದ ತ್ರಿವರ್ಣ ಧ್ವಜವೇರಿಸಲು ನಿರ್ಧರಿಸ್ತಾರೆ. ಎಲ್ಲ ಸಿದ್ಧತೆಯೂ ಕೂಡ ಪ್ರಾರಂಭಿಸ್ತಾರೆ. ಆಗ ಜನರ ಮಧ್ಯ 20 ವರ್ಷದ ತರುಣೆ ಕುಣಿಯುತ್ತಾ ಬರ್ತಾಳೆ. ಎಡಗೈಯಲ್ಲಿ ಧ್ವಜ, ಹಾಗೆ ಬಲಗೈಯಲ್ಲಿ ಕುಡುಗೋಲು. ಅವಳು ಸಾಕ್ಷಾತ್ ಕಾಳಿಯಂತೆ ಕಾಣಿಸ್ತಾ ಇರ್ತಾಳೆ. ದುಂಡು ಮುಖ, ಹಣೆ ತುಂಬ ಕುಂಕುಮ, ಮೂಗಿನಲ್ಲಿ ನತ್ತು ಅಂದರೆ ಮೂಗುತ್ತಿ ಅಂತ, ಕಚ್ಚೆ ಹಾಕಿದ ಇಳ್ಕಲ್ ಸೀರೆ ಅವಳಲ್ಲಿ ಭಾವಾವೇಶ ತುಂಬಿತ್ತು. ಹಲ್ಗೆ ಸಪ್ಪಳಕ್ಕೆ ರಣಭೈರವಿಯಂತೆ ಕುಣಿತಾಳೆ. ತಿರಂಗಿ ಧ್ವಜವನ್ನ ಅವಳೇ ಏರಿಸ್ತಾಳೆ. ಜನ ಜೈ ಎಂದು ಘೋಷಿಸ್ತಾರೆ. ಜೈ ಹಿಂದ್ ಧ್ವನಿ ಎಲ್ಲೆಡೆ ಮೊಳಗ್ತು, ಎಲ್ಲೆಡೆ ಕೇಳಿಸ್ತು ಅಂತ. ಆ ಧ್ವಜವೇರಿಸಿದ ತರುಣೆಯೇ ಬಡಿಗೇರ ಸೀತಮ್ಮ. ತಂದೆ ಅವರ ಹೆಸರು ಬಸಪ್ಪ, ತಾಯಿ ಶಾವಂತ್ರವ್ವ, ಊರು ಮಾಲ್ಗತ್ತಿ. ಧ್ವಜವೇರಿಸೋ ಈ ಕಾರ್ಯಕ್ರಮ ತಡೆಯೋದಕ್ಕೆ ಬಂದ ಕೆಲವೇ ಪೊಲೀಸರು ಆ ಜನರನ್ನು ನೋಡಿ ಹೆದರ್ಕೊಂಡ್ಬಿಡ್ತಾರೆ, ದಂಗಾಗ್ತಾರೆ. ಜನಜಂಗುಳಿಗೆ ಹೆದರಿ ಮೂಕ ಪ್ರೇಕ್ಷಕರಾಗ್ತಾರೆ. ಮುಂದೆ ಈ ಹುಡುಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಳ್ತಾಳೆ. ಹೈದರಾಬಾದ್ ಪ್ರಾಂತ್ಯ 1948 ಸೆಪ್ಟೆಂಬರ್ 17ರಂದು ಭಾರತದಲ್ಲಿ ವಿಲೀನವಾಗುತ್ತೆ. ಬಡಿಗೇರ ಸೀತಮ್ಮ 70ನೆಯ ವಯಸ್ಸಿನಲ್ಲಿ, ಅಂದರೆ 14/1/1998 ಸ್ವಾತಂತ್ರ್ಯ ಜ್ಯೋತಿಯಲ್ಲಿ ವಿಲೀನವಾಗ್ತಾಳೆ. ಹೀಗೆ ಇವಳು ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ್ತಿ ಅನ್ನೋ ಹೆಸರನ್ನು ಪಡಿತಾಳೆ. ಮಕ್ಕಳೇ, ಆರ್ ಕಲ್ಯಾಣಮ್ಮ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರ್ತಿಯಾದ ಬಡಿಗೇರ ಸೀತಮ್ಮನವರ ಬಗ್ಗೆ ತಮಗೆಲ್ಲ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಪಾಠ. ಮುಂದಿನ ತರಗತಿಯಲ್ಲಿ ಈ ಪಾಠದಲ್ಲಿ ಬರುವಂತಹ ಅಭ್ಯಾಸ ಚಟುವಟಿಕೆ ಹಾಗೂ ಪ್ರಶ್ನೋತ್ತರಗಳು, ಅಂದರೆ ಭಾಷಾ ಚಟುವಟಿಕೆಯನ್ನು ಕೂಡ ನಾವು ನೋಡೋಣ ಮಕ್ಕಳೇ. ಧನ್ಯವಾದಗಳು.